ಮಾಸ್ತರ ಏನು ಮಾಡಿರ್ತವ ಯಾವ ನಮ್ಮ ಮೊಹರಂ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸ ಒಂದು ಹರದೇಶ ಒಂದು ನಾಗೇಶ ಅನ್ನುವಂತ ಎರಡು ಕಲಾ ತಂಡವನ್ನು ತರಿಸ್ಯಾರಿ ಮಾಸ್ತರ. ಹೌದು, ಯಾಕಂದ್ರೆ ಹರದೇಶ ನಾಗೇಶ ಶಿವಶಕ್ತಿಯ ವಕವಾದ ಕೇಳುವ ಸಲುವಾಗಿ ಎರಡು ಮೇಳ ತರಿಸ್ಯಾರ ಅಂದ ಬಳಕ. ಯಾಕಂದ್ರೆ ನಾವು ಹರದೇಶ ಮೇಳದವರು ಯಾವ್ರದಿಂದ ಕರಿಸ್ಯಾರಿ ಮಾಸ್ತರ? ಯಾವ್ರದಿಂದ ಬಂದಿರಪ್ಪ? ಯಾಕಂದ್ರೆ ನಮ್ಮನ್ನ ಅಪ್ಪನ ಪಾರ್ಟಿ ಹಿಡ್ಕೊಂಡು ಬೆಳಸಕ್ಕೆ ಯಾವ್ರದಿಂದ ಕರಿಸ್ಯಾರ ಅಂದ್ರ ಯಾವ ನಮ್ಮ ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಕಣದಾಳ ಗ್ರಾಮದಿಂದ ನಮ್ಮನಾದ್ರು ಕರಿಸ್ಯಾರಿ ಮಾಸ್ತರ. ಮುತ್ಯಾನ ಮಗಳು ಕೊಡುತ್ತೆ ಕಣದಾಳ. ಯಾಕಂದ್ರೆ ಎಲ್ಲಾ ಲಿಂಗನ ಮಠ ಮುತ್ಯಾನ ಮಗಳು ಕೊಡ್ತೇಕ ನಮ್ಮ ಊರು ಐತಿ ಕಣದಾಳ ಅನ್ನೋ ಗ್ರಾಮ. ಹೌದು, ಅಲ್ಲಿಂದ ನಮ್ಮನ್ನ ಕರೆಸಬೇಕಾದ್ರೆ ಎದರ ಪ್ರಕಾರ ಕರಿಸ್ಯಾರಿ ಮಾಸ್ತರ? ಯಾತ್ರ ಸಂಬಂಧ ಕರಿಸ್ಯಾರ. ಯಾಕಂದ್ರೆ ಈ ಜಗತ್ತೆಲ್ಲ ನಿರ್ಮಾಣ ಆಗ್ಬೇಕಾದ್ರೆ ಈ ಪರಮಾತ್ಮನಿಂದ ಈ ಜಗತ್ತು ನಿರ್ಮಾಣ ಆಗ್ಬೇಕಾದ್ರೆ ಹೆಂಗಾಗೈತಿ? ನೀರು ನಿರಾಕಾರ ಆಚ ಕಡೆ ನನ್ನ ಭಗವಂತ ಹೆಂಗಿದ್ದ, ಈ ಭೂಮಿ ಹೆಂಗ ತಯಾರು ಮಾಡ್ಯಾನ, ಆಕಾಶ ಹೆಂಗ ತಯಾರು ಮಾಡ್ಯಾನ, ಅಷ್ಟು ದಿಕ್ಕಗಳನ್ನ ಹೆಂಗ ಓಡಿಸ್ಯಾನು, ಅಷ್ಟು ವಸ್ತುಗಳನ್ನ ಹೆಂಗ ತಯಾರು ಮಾಡ್ಯಾನು, ಈ ಜಗತ್ತ ನಿರ್ಮಾಣ ಮಾಡ್ಬೇಕಾದ್ರೆ ಭಗವಂತ ಹೆಂಗ ತಯಾರು ಮಾಡ್ಯಾನ ಅನ್ನುವಂಥದ ಹೇಳೋದಕ್ಕಾಗಿ ಇವತ್ತು ನಾವು ಕಣದಾಳ ಗ್ರಾಮದಿಂದ ಬಂದೆವು ಮಾಸ್ತರ. ಹೌದು, ಯಥಾ ಪ್ರಕಾರವಾಗಿ ನಮ್ಮ ಸರ್ಜೋಡಿ ಕಲಾವಿದರನ್ನ ಯಾವ್ರದಿಂದ ತರಿಸ್ಯಾರು, ಯಾವ ಗ್ರಾಮದಿಂದ ಬಂದಾರಿ ಮಾಸ್ತರ? ಯಾವ್ರದಿಂದ ಬಂದಾರಪ್ಪ? ಯಾವ ನಮ್ಮ ಬಸವಣ್ಣ ಬಾಗೇವಾಡಿ ತಾಲೂಕ ಬಿಜಾಪುರ ಜಿಲ್ಲಾ ಮಶೀಬನಾಳ ಗ್ರಾಮದಿಂದ ಇವತ್ತು ಯಾರು ಬಂದಾರು? ಇವತ್ತು ಯಾರು ಬಂದಾರ ಅಂದ್ರೆ ಮಶೀಬನಾಳ ಗ್ರಾಮದಿಂದ ವಿದ್ಯಾಶ್ರೀ ಅವರು ಬಂದಾರ ಮಾಸ್ತರ್. ಹೌದು, ವಿದ್ಯಾಶ್ರೀ ಬಂದಾಳಂದ್ರೆ ಎದಕ್ಕೆ ಬಂದಾಳ ತಿಳಿದಿನಿ. ಯಾತ್ರ ಸಂಬಂಧ ಬಂದಾರ. ಆಕೆ ನಮ್ಮ ಅಪ್ಪನ ಜಾತ್ರೆಗೆ ಮಮ್ಮ ಹೊಡೆದು ಹೋಗಾಕ ಬಂದಿಲ್ಲ, ಅವ್ವಾನ ಹೆಚ್ಚು ಮಾಡಕ್ ಬಂದಾಳ. ಅವ್ವಾನ ಹೆಚ್ಚು. ಹೌದು, ಅದಕ್ಕೆ ಅವ್ವಾನ ಹೆಚ್ಚು ಮಾಡಿದ್ರೆ ಹೆಂಗ್ ಮಾಡ್ಬೇಕು ವಿದ್ಯಾಶ್ರೀ? ಹೆಂಗ್ ಮಾಡ್ಬೇಕಾಗೈತೆ ಅಂದ್ರೆ ಅವಾಗ ನಿನ್ನ ಅವ್ವಾನಿಂದ ಏನೇನು ತಯಾರಾಗೈತಿ. ಯಾಕಂದ್ರೆ ಎಲ್ಲಾ ತಯಾರಾಗಬೇಕಾದ್ರೆ ನಿಮ್ಮ ಅವ್ವಾನಿಂದ ಆಗೈತು, ನಿಮ್ಮ ಅವ್ವಾನಿಂದ ಆಗೈತೆ ಅನ್ನುವಂಥದ್ದು ನಿನ್ನತಕ್ಕೇನ್ರ ಉತ್ತಾರ ಇತ್ತಂದ್ರ ಆಕೆ ನೀರಿನ ನಿರಾಕಾರ ಆಚೆ ಕಡೆ ನಿಮ್ಮ ಅವ್ವ ಹೆಂಗಿದ್ದಳು, ಆಕೆಗೆ ತಾಯಿ ಯಾರಿದ್ರು, ತಂದೆ ಯಾರಿದ್ರು, ಬಂದ್ ಯಾರಿದ್ರು, ಬಳಗ ಯಾರಿದ್ರು, ಗಾಂಡಿ ಯಾರಿದ್ರು, ಮಕ್ಕಳು ಯಾರಿದ್ರು, ಇದೆಲ್ಲ ಉತ್ತಾರ ಬೇಕಾಗೈತಿ. ಅದಕ್ಕೆ ಎಲ್ಲಾ ಬೆಳಸಕ್ಕೆ ಇವತ್ತು ವಿದ್ಯಾಶ್ರೀ ಮಶೀಬನಾಳ್ ಅವರು ಬಂದಾರು. ಯಥಾ ಪ್ರಕಾರವಾಗಿ ಇವತ್ತಿನ ದಿವಸ ಏನಂತ ಹೇಳ್ತಾರ್ರಿ ಮಾಸ್ತರ? ಏನ್ ಹೇಳ್ಯಾರ? ಇವತ್ತು ನಮ್ಮ ಗುಬ್ಬೇಗವಾಡ ಗ್ರಾಮದಸ್ಥರಿಗೆ ಏನು ತಿಳಿಸಬೇಕಾಗೈತಂದ್ರ ಏನು ಬೇಡ್ಕೋಬೇಕಾಯ್ತು? ಯಥಾ ಪ್ರಕಾರವಾಗಿ ನಿಮ್ಮ ಪಾದಾಶೀರ್ವಾದದಿಂದ ಎಡಬೇಡದ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ ಏನೋ ಒಂದು ಹಾಡುವಲ್ಲಿ ಆಗಲಿ, ಬಾರಿಸುವಲ್ಲಿ ಆಗಲಿ, ವಾದ್ಯದಲ್ಲಿ ಆಗಲಿ, ತಾಳಿನಲ್ಲಿ ಆಗಲಿ, ಲಯದಲ್ಲಿ ಆಗಲಿ, ಸೂರ್ಯನಲ್ಲಿ ಆಗಲಿ ಏನೋ ಒಂದು ತಪ್ಪು ತಡೆ ಆದ್ರೂ ಸಹಿತ ಸಹಜ ಆಗಬಹುದು. ಏನೋ ಒಂದು ತಪ್ಪು ತಡೆ ಆದ್ರೂ ಸಹಿತ ನಿಮ್ಮ ಮನೆ ಒಳಗೆ ಮಕ್ಕಳ ತಪ್ಪು ಮಾಡ್ರಿ ಯಾವ ರೀತಿ ಕ್ಷಮಾ ಮಾಡ್ತೀರಿ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಎರಡು ಮಕ್ಕಳು ನಿಮ್ಮ ಅಂತ ತಿಳ್ಕೊಂಡು ಎರಡು ಮಕ್ಕಳನ್ನ ಕ್ಷಮಾ ಮಾಡಬೇಕಾಗಿ ವಿನಂತಿ ಪೂರ್ವಕವಾಗಿ ದೈವದವರಲ್ಲಿ ಎಲ್ಲರಲ್ಲಿ ಬೇಡ್ಕೊಂಡು ಯಾಕಂದ್ರೆ ಎಲ್ಲರಿಗೂ ಹೋಗಿ ನಮಸ್ಕಾರ ಮಾಡ್ಬೇಕಾದ್ರೆ ಏನಾಕತಿ? ಟೈಮ್ ಆಗೈತಿ. ಟೈಮುನು ಬಾಳ ಗೆಳತೈತಿ, ಹೊತ್ತುನು ಬಾಳ ಹೋಗೈತಿ ಮಾಸ್ತರ. ಅದಕ್ಕೆ ಜ್ಞಾನಿಗಳ ಒಂದು ಮಾತು ಏನಂತ ಹೇಳ್ತಾರೋ? ಜ್ಞಾನಿಗಳ ಒಂದು ಮಾತು ಏನಂತ ಹೇಳ್ತಾರ ಅಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೋ. ಯಾಕೆ ಏನು ಕಾರಣ ಹೇಳ್ಯಾರಂದ್ರ ಏನೈತ್ಲ ಗಂಡಿಗೆ ಏನೈತ್ಲ ಮಾಸ್ತರ? ಗಂಡಿಗೆ ಏನೈತ್ಲ ಒಬ್ಬ ಗುರುವ ಗಂಡಕ್ಕ ಅಂತ ಹೇಳ್ತಾರು. ಗಂಡಿಗೆ ಏನೈತ್ಲ ಗುರುವ ಗಂಡ ಅಂತ ಹೇಳ್ತಾರು. ಆದ್ರೆ ಹೆಣ್ಣಿಗೆ ಏನೈತ್ಲ ಮಾಸ್ತರ? ಈ ಹೆಣ್ಣು ಬೆಳಸಕ ಬಂದಂತ ವಿದ್ಯಾಶ್ರೀಗೆ ಏನೈತಲ್ಲ, ಗಂಡನ ಗುರುವ, ಗಂಡನ ದೇವರ, ಗಂಡನಿಂದ ಸದ್ಗತಿ, ಗಂಡನಿಂದ ಮುಕ್ತಿ, ಗಂಡನಿಂದ ನಿನಗೆ ಸರ್ವಸ್ವ ಆತ ಜ್ಞಾನಿಗಳಾದ್ರು ಹೇಳ್ಯಾರು. ಅದಕ್ಕೆ ಯಥಾ ಪ್ರಕಾರವಾಗಿ ನೋಡೋಣ ವಿದ್ಯಾಶ್ರೀ ಹೆಂಗ ಬರ್ತಾಳು. ಅದಕ್ಕೆ ದೈವದವ್ರಿಗೆ ಎಲ್ಲರಿಗೂ ಕೂತಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕಾದ್ರ, ಎಲ್ಲರಿಗೂ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾದ್ರೆ ಹೊತ್ತುನು ಬಾಳ ಹೊಕ್ಕತಿ, ಟೈಮುನು ಬಾಳ ಗಳಿತೈತಿ. ಅದಕ್ಕೆ ಏನ್ ಮಾಡ್ಬೇಕಾಗೈತಿ ಮಾಸ್ತರ? ಯುವ ಮೈಕನ ಯಾರು ನಿಮ್ಮ ಕೂತಂತ ದೈವದವ್ರ ಪಾದ ಅಂತ ತಿಳ್ಕೊಂಡು ಇಲ್ಲೇ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತೀವ್ರಿ. ಎಲ್ಲಾರು ಚಪ್ಪಾಳೆ ಹೊಡೆದ್ರ ಮೂಲಕವಾಗಿ ಹಾಡಾಡಿಸ್ಬೇಕಾಗಿ ವಿನಂತಿ. ಅದಕ್ಕೆ ನಡಿಲ್ ಮಾಸ್ತರ್ ವಿದ್ಯಾಶ್ರೀನು ಬಹಳ ದೂರಿಂದ ಬಂದಾಳು. ನೋಡೋಣ ಅವ್ವಾನಿ ಯಥಾ ಪ್ರಕಾರವಾಗಿ ಹೆಂಗ ಬೆಳೆಸ್ಕೋತ ಬರ್ತಾಳ.